ಒಂದು ಘಟನೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಆದರೆ ಇದು ಬರೀ ಒಂದು ಹೆಡ್ಲೈನ್ ಅಲ್ಲ, ಇದರ ಹಿಂದೆ ಒಂದು ದೊಡ್ಡ ಪಾಠವೇ ಇದೆ. ಬನ್ನಿ ಅದರ ಬಗ್ಗೆ ಇವತ್ತು ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ. 50 ವರ್ಷದ ಒಬ್ಬ ಪ್ರೊಫೆಸರ್ 19 ವರ್ಷದ ವಿದ್ಯಾರ್ಥಿನಿಗೆ ಇಡೀ ಕ್ಲಾಸ್ ಮುಂದೆ ಪ್ರಪೋಸ್ ಮಾಡ್ತಾರೆ. ಏನಾಗ್ಬೋದು? ಇದು ಯಾವುದೋ ಸಿನಿಮಾದ ಸೀನಲ್ಲ, ನಿಜವಾಗ್ಲೂ ನಡೆದಿದ್ದು. ಹಾಗಾದ್ರೆ ಮುಂದೆ ಏನಾಯ್ತು? ಈ ಘಟನೆ ನಡೆದಿದ್ದು ಬೇರೆಲ್ಲೂ ಅಲ್ಲ, ನಮ್ಮ ಬೆಂಗಳೂರಿನ ಹತ್ರ ನೆಲಮಂಗಲದಲ್ಲಿ. ಡೇಟ್ ಮಾರ್ಚ್ 23, 2026. ಒಂದು ಪ್ರತಿಷ್ಠಿತ ಮೆಡಿಕಲ್ ಕಾಲೇಜ್ನ ಕ್ಲಾಸ್ ರೂಮ್ನಲ್ಲಿ ಈ ಇಡೀ ನಾಟಕೀಯ ಘಟನೆ ತೆರೆದುಕೊಡುತ್ತೆ. ನೋಡಿ, ಈ ಘಟನೆಯಲ್ಲಿ ಮುಖ್ಯವಾಗಿರೋದು ವಯಸ್ಸು ಮತ್ತು ಅಧಿಕಾರದ ನಡುವಿನ ದೊಡ್ಡ ಅಂತರ. ಒಂದು ಕಡೆ 50 ವರ್ಷದ ಪ್ರೊಫೆಸರ್, ಇನ್ನೊಂದು ಕಡೆ ಕ್ಯಾರಿಯರ್ ಶುರು ಮಾಡ್ತಿರೋ 19 ವರ್ಷದ ಹುಡುಗಿ. ಈ ಪವರ್ ಗ್ಯಾಪ್ ಇದೆಯಲ್ಲ, ಅದೇ ಈ ಘಟನೆಯ ಗಂಭೀರತೆಯನ್ನ ಇನ್ನೂ ಜಾಸ್ತಿ ಮಾಡುತ್ತೆ. ಅವತ್ತು ಮಧ್ಯಾಹ್ನ ಆ ಪ್ರೊಫೆಸರ್ ಕ್ಲಾಸ್ಗೆ ಬರ್ತಾರೆ. ಆದ್ರೆ ಏನೋ ಒಂಥರ ವಿಚಿತ್ರವಾಗಿತ್ತು. ಮೊದಲು ಎಲ್ರಿಗೂ ಸ್ವೀಟ್ಸ್ ಹಂಚಿದ್ರು. ಆಮೇಲೆ ಪಾಠ ಮಾಡೋ ಬದಲು ಸೀದಾ ಹೋಗಿ ಮೈಕ್ ಹಿಡ್ಕೊಂಡ್ರು. ಇಡೀ ಕ್ಲಾಸ್ ಸೈಲೆಂಟ್ ಆಗಿತ್ತು. ಆಗ ಮೈಕ್ನಲ್ಲಿ ಅವರ ಮಾತು ಕೇಳಿಸ್ತು. ಇದು ಬರೀ ಪ್ರಪೋಸಲ್ ಆಗಿರಲಿಲ್ಲ, ಎಲ್ಲರ ಮುಂದೆ ನಡೆದ ಒಂದು ಶಾಕಿಂಗ್ ದೃಶ್ಯ ಅದು. ಪ್ರೊಫೆಸರ್ ತಮ್ಮ ಮಾತ್ ಮುಗ್ಸಿ ಕ್ಲಾಸ್ನಿಂದ ಹೊರಗೆ ಹೋಗೋಕ್ ಟ್ರೈ ಮಾಡ್ತಾರೆ. ಅಷ್ಟ್ರಲ್ಲಿ ಆ ಹುಡುಗಿ, ಆ ವಿದ್ಯಾರ್ಥಿನಿ ಧೈರ್ಯ ಮಾಡಿ ಎದ್ದು ನಿಂತ್ಕೊಳ್ತಾಳೆ. ಇಲ್ಲಿಂದ ಕಥೆ ಪೂರ್ತಿ ಚೇಂಜ್ ಆಗುತ್ತೆ. ಆಕೆಯ ಮೊದಲನೇ ಪ್ರಶ್ನೆ ಎಷ್ಟು ಸಿಂಪಲ್ ಆಗಿತ್ತೋ ಅಷ್ಟೇ ಪವರ್ಫುಲ್ ಆಗಿತ್ತು. ಈ ಒಂದೇ ಒಂದು ಪ್ರಶ್ನೆ ಇಡೀ ಸಿಚುವೇಶನ್ನ ಕಂಟ್ರೋಲನ್ನ ಪ್ರೊಫೆಸರ್ ಕೈಯಿಂದ ಕಿತ್ಕೊಂಡ್ಬಿಡ್ತು. ಆಕೆಯ ಧ್ವನಿಯಲ್ಲಿ ಭಯ ಇರಲಿಲ್ಲ, ಬದಲಿಗೆ ಒಂದು ದಿಟ್ಟತನವಿತ್ತು. ವಾಗ್ವಾದ ಶುರುವಾಯಿತು. ಪ್ರೊಫೆಸರ್ ನನ್ನತ್ರ ಸಿಸಿಟಿವಿ ಫುಟೇಜ್ ಇದೆ ಅಂತ ಹೆದರ್ಸೋಕ್ ನೋಡಿದ್ರು. ಅದಕ್ಕೆ ಆ ಹುಡುಗಿ ಸ್ವಲ್ಪನೂ ಅಂಜಿದೆ, ಹಾಗಿದ್ರೆ ತೋರ್ಸಿ ಅಂತ ಸವಾಲ್ ಹಾಕಿದ್ಲು. ಅಬ್ಬಾ, ಎಂಥ ಧೈರ್ಯ! ಪರಿಸ್ಥಿತಿ ಕೈ ಮೀರಿ ಹೋಗ್ತಿದೆ ಅಂತ ಗೊತ್ತಾದಾಗ ಪ್ರೊಫೆಸರ್ ಮಾತು ಬದಲಿಸಿ, ಸರಿ ನಾಳೆ ಮಾತಾಡೋಣ ಅಂತ ಜಾರಿಕೊಳ್ಳೋಕೆ ನೋಡಿದ್ರು. ಆದ್ರೆ ಆಕೆ ಅದಕ್ಕೆ ಒಪ್ಪಲಿಲ್ಲ. ನಂಗೆ ನಿಮ್ ಜೊತೆ ಮಾತಾಡೋ ಅವಶ್ಯಕತೆನೇ ಇಲ್ಲ ಅಂತ ಅಲ್ಲೇ ವಿಷಯಕ್ಕೆ ಫುಲ್ ಸ್ಟಾಪ್ ಇಟ್ಲು. ನೋಡಿ, ಕ್ಲಾಸ್ ಒಳಗೆ ಆಕೆ ತೋರಿಸಿದ ಧೈರ್ಯ ಹೊರಗೂ ಎಫೆಕ್ಟ್ ಕೊಡ್ತು. ಕ್ಲಾಸ್ಮೇಟ್ಸ್ ಎಲ್ಲರೂ ಸೇರಿ ಪ್ರೊಫೆಸರ್ನ ಪ್ರಶ್ನೆ ಮಾಡಿದ್ರು. ವಿಷಯ ದೊಡ್ಡದಾಗ್ತಿದ್ದ ಹಾಗೆ ಕಾಲೇಜಿನ ಪ್ರಿನ್ಸಿಪಲ್ ಪೊಲೀಸ್ ಕಂಪ್ಲೇಂಟ್ ಕೊಟ್ರು. ಆಮೇಲೆ ಲೀಗಲ್ ಆಕ್ಷನ್ ಶುರುವಾಯಿತು. ಅವರ ಮೇಲೆ ಹಾಕಿದ್ದು ಸುಮ್ನೆ ಯಾವುದೋ ಕೇಸಲ್ಲ, ಭಾರತೀಯ ನ್ಯಾಯ ಸಂಹಿತೆ ಅಂದ್ರೆ BNS ಕೆಳಗೆ ಮಹಿಳೆಯ ಘನತೆಗೆ ಧಕ್ಕೆ ತರೋದು, ಕಿರುಕುಳ ಕೊಡೋದು, ಈ ಥರದ ಸೀರಿಯಸ್ ಸೆಕ್ಷನ್ಗಳಡಿಯಲ್ಲಿ ಕೇಸ್ ಬುಕ್ ಆಯ್ತು. ಇದು ಈ ಇನ್ಸಿಡೆಂಟ್ ಎಷ್ಟು ಗಂಭೀರವಾಗಿತ್ತು ಅಂತ ತೋರಿಸುತ್ತೆ. ಸರಿ, ಈ ಘಟನೆಯಿಂದ ಸ್ವಲ್ಪ ಹೊರಗೆ ಬಂದು ಯೋಚಿಸೋಣ. ಯಾಕೆ ಈ ತರಹದ ಸಿಚುವೇಶನ್ಸ್ಗಳಲ್ಲಿ ಧ್ವನಿ ಎತ್ತೋದು ಅಷ್ಟು ಕಷ್ಟ? ಮಾರ್ಕ್ಸ್, ಅಟೆಂಡೆನ್ಸ್, ಕರಿಯರ್ ಎಲ್ಲವೂ ಟೀಚರ್ ಕೈಲಿರುವಾಗ ಅವರ ವಿರುದ್ಧ ಮಾತಾಡೋಕೆ ವಿದ್ಯಾರ್ಥಿಗಳಿಗೆ ಯಾಕೆ ಭಯ ಆಗುತ್ತೆ? ಇದಕ್ಕೆ ಪವರ್ ಡೈನಾಮಿಕ್ಸ್ ಅಂತ ಹೇಳ್ತಾರೆ. ಅಂದ್ರೆ ಅಧಿಕಾರದ ಅಸಮತೋಲನ. ಪ್ರೊಫೆಸರ್ಗೆ ಸ್ಟೂಡೆಂಟ್ಸ್ ಭವಿಷ್ಯದ ಮೇಲೆ ಕಂಟ್ರೋಲ್ ಇರುತ್ತೆ. ಇದೇ ಪವರ್ ಅವ್ರಿಗೆ ಹಾಗೆ ವರ್ತಿಸೋಕೆ ಧೈರ್ಯ ಕೊಡುತ್ತೆ. ಅದೇ ಭಯ ಸ್ಟೂಡೆಂಟ್ಸ್ನ ಸುಮ್ಮನೆ ಇರುವ ಹಾಗೆ ಮಾಡುತ್ತೆ. ಆದ್ರೆ ಈ ಹುಡುಗಿ ಆ ಭಯವನ್ನೇ ಮೀರಿ ನಿಂಟ್ಲು. ಈ ಪವರ್ ಡೈನಾಮಿಕ್ಸ್ ಮತ್ತೆ ಅದನ್ನ ಪ್ರಶ್ನಿಸೋ ಧೈರ್ಯದ ಕಥೆ ನಮ್ಮ ನೆಲಮಂಗಲಕ್ಕೆ ಮಾತ್ರ ಸೀಮಿತ ಅಲ್ಲ, ಇದು ಎಲ್ಲಾ ಕಡೆನೂ ನಡೆಯುತ್ತೆ. ಇದೇ ತರಹದ ಒಂದು ಘಟನೆ ಥೈಲ್ಯಾಂಡಲ್ಲೂ ನಡೆದಿತ್ತು. ಆದ್ರೆ ಇನ್ನಷ್ಟು ದೊಡ್ಡ ಸ್ಟೇಜ್ ಮೇಲೆ. ಮಿಸ್ ಯೂನಿವರ್ಸ್ ಕಾಂಟೆಸ್ಟ್ ನಡೀತಾ ಇತ್ತು. ಆಗ ಆ ಶೋದ ಡೈರೆಕ್ಟರ್ ಎಲ್ಲರ ಮುಂದೆ ಎಲ್ಲ ಸ್ಪರ್ಧಿಗಳನ್ನ ಡಮ್ ಹೆಡ್ಸ್ ಅಂದ್ರೆ ದಡ್ಡರು ಅಂತ ಕರೆದ್ಬಿಟ್ರು. ಇದು ಅಲ್ಲಿರೋ ಎಲ್ರಿಗೂ ಆದ ಅವಮಾನ ಅಲ್ವಾ? ಎಲ್ರೂ ಶಾಕ್ ಆಗಿ ಸುಮ್ಮನಿದ್ದಾಗ ಮಿಸ್ ಮೆಕ್ಸಿಕೋ ಒಬ್ಳೇ ಎದ್ದು ನಿಂತು ಧೈರ್ಯವಾಗಿ ಹೇಳಿದ್ಲು, ಇದು ಮಹಿಳೆಯರಿಗೆ ಮಾಡ್ತಿರೋ ಅವಮಾನ, ನಮಗೆ ಗೌರವ ಬೇಕು ಅಂತ. ಆ ಡೈರೆಕ್ಟರ್ಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಸೆಕ್ಯೂರಿಟಿ, ಇವಳನ್ನ ಹೊರಗೆ ಹಾಕಿ ಅಂತ ಕೂಗಿದ್ರು. ಆದ್ರೆ ಆಕೆ ಅದಕ್ಕೆ ಕಾಯಲಿಲ್ಲ, ತಾನೇ ಹೊರನಡೆಯೋಕೆ ಶುರು ಮಾಡಿದ್ಲು. ಅದನ್ನು ನೋಡಿದ ಒಬ್ಬೊಬ್ಬ ಸ್ಪರ್ಧಿಯಾಗಿ ಎಲ್ಲರೂ ಆಕೆ ಜೊತೆ ಹೆಜ್ಜೆ ಹಾಕಿದ್ರು. ಕ್ಷಣಾರ್ಧದಲ್ಲಿ ಇಡೀ ಸ್ಟೇಜ್ ಖಾಲಿ. ಇದ್ರ ರಿಸಲ್ಟ್ ಏನಾಯ್ತು ಗೊತ್ತಾ? ಸೋಷಿಯಲ್ ಮೀಡಿಯಾದಲ್ಲಿ ಆ ಡೈರೆಕ್ಟರ್ ವಿರುದ್ಧ ಜನ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೊನೆಗೆ ಆ ಒತ್ತಡಕ್ಕೆ ಮಣಿದು ಅವರು ಪಬ್ಲಿಕ್ ಆಗಿ ಕ್ಷಮೆ ಕೇಳಲೇಬೇಕಾಯ್ತು. ಹಾಗಾದ್ರೆ ಈ ಎರಡೂ ಘಟನೆಗಳಿಂದ ನಾವು ಕಲಿಬೇಕಾದ ಪಾಠ ಏನು? ಒಬ್ಬ ವ್ಯಕ್ತಿ ಧೈರ್ಯದಿಂದ ಮಾತಾಡಿದ್ರೆ ಅದು ಇಡೀ ಗುಂಪಿಗೆ ಸ್ಫೂರ್ತಿ ಕೊಡ್ಬೋದು, ಒಂದು ದೊಡ್ಡ ಬದಲಾವಣೆಗೆ ಕಾರಣ ಆಗ್ಬೋದು. ನೆಲಮಂಗಲದ ಕ್ಲಾಸ್ರೂಮ್ನಲ್ಲಿ ಆ ಹುಡುಗಿ ಎತ್ತಿದ ಧ್ವನಿ ಇದೇ ಶಕ್ತಿಯ ಒಂದು ರೂಪ. ಆದ್ರೆ ನಮ್ಮ ನೆಲಮಂಗಲದ ಕಥೆಯಲ್ಲಿ ಇನ್ನೊಂದು ಶಾಕಿಂಗ್ ಟ್ವಿಸ್ಟ್ ಇದೆ. ಒಬ್ಬ ವ್ಯಕ್ತಿ ಧ್ವನಿ ಎತ್ತಿದಾಗ ಸಿಸ್ಟಮ್ ಅದಕ್ಕೆ ರೆಸ್ಪಾಂಡ್ ಮಾಡ್ಬೇಕು ಅಲ್ವಾ? ಆದ್ರೆ ಆ ಸಿಸ್ಟಮ್ ಮೊದ್ಲೇ ಫೇಲ್ ಆಗಿದ್ಲೇ? ಇಲ್ಲಿ ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ, ಈ ಘಟನೆ ನಡೆಯೋಕ್ಕೂ ಮುಂಚೆನೇ ಆ ಪ್ರೊಫೆಸರ್ನ ಬೇರೆ ಕೆಲವು ಕಾರಣಗಳಿಗಾಗಿ ಕಾಲೇಜ್ನಿಂದ ಸಸ್ಪೆಂಡ್ ಮಾಡಲಾಗಿತ್ತು.
ಹಾಗಾದರೆ ಇಲ್ಲಿ ಕೆಲವು ಸೀರಿಯಸ್ ಪ್ರಶ್ನೆಗಳು ಹುಟ್ಕೊಳುತ್ತೆ. ಸಸ್ಪೆಂಡ್ ಆದ ವ್ಯಕ್ತಿ ಕಾಲೇಜ್ ಕ್ಯಾಂಪಸ್ ಒಳಗೆ ಹೇಗೆ ಬಂದರು? ಕ್ಲಾಸ್ ರೂಮ್ಗೆ ಹೋಗೋಕ್ಕೆ ಅವ್ರಿಗೆ ಯಾರು ಬಿಟ್ರು? ಕಾಲೇಜಿನ ಸೆಕ್ಯೂರಿಟಿ ಸಿಸ್ಟಮ್ ಏನ್ ಮಾಡ್ತಿತ್ತು? ಇದು ಸಿಸ್ಟಮ್ನ ಸಂಪೂರ್ಣ ವೈಫಲ್ಯವನ್ನ ಎತ್ತಿ ತೋರಿಸತ್ತೆ. ಇದ್ರಿಂದ ಒಂದು ವಿಷಯ ಮಾತ್ರ ಸ್ಪಷ್ಟ. ತಪ್ಪು ನಡೆದಾಗ ಧ್ವನಿ ಎತ್ತೋಕೆ, ಅದರಲ್ಲೂ ವಿದ್ಯಾರ್ಥಿಗಳು ಹಿಂದೆ ಮುಂದೆ ನೋಡಬಾರ್ದು. ನಾವೊಬ್ರೇ ಅನ್ನೋ ಭಾವನೆ ಬೇಡ. ಯಾಕಂದ್ರೆ ಕಾನೂನು, ಸಪೋರ್ಟ್ ಸಿಸ್ಟಮ್ಸು ಮತ್ತೆ ನಮ್ಮ ಸುತ್ತಮುತ್ತಲಿನ ಸಮಾಜ ಇವೆಲ್ಲವೂ ಸದಾ ಬೆಂಬಲಕ್ಕೆ ಇರುತ್ತೆ. ಕೊನೆಗೆ ಒಂದು ಪ್ರಶ್ನೆ. ಒಬ್ಬರು ಧೈರ್ಯ ಮಾಡಿ ಮಾತಾಡಿದಾಗ ಅದನ್ನ ಕೇಳಿ ಕ್ರಮ ತಗೊಳ್ಳೋ ಜವಾಬ್ದಾರಿ